ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಲೇಜ್ ಡೇಸಲ್ಲಿ ಸಿಕ್ಕಾಪಡ ಜನಕ್ಕೆ ಲವ್ ಲೆಟರ್ ಕೊಟ್ಟಿದ್ಯಾ ಅಂತ ಗೊತ್ತು. ಎಷ್ಟು ಜನಕ್ಕೆ ಕೊಟ್ಟಿದ್ಯಾ ಲೆಕ್ಕ ಕೊಡಪ್ಪ. ಹೇಳು, ಎಷ್ಟು ಜನಕ್ಕೆ ಕಾಳಾಕಿದ್ದೆ ನೀನು? ಹೇಳು. ಅದು ನಾನು ಈ ಆಟದಿಂದ ಡ್ರಾಪು, ಟ್ರೂತ್ ಕ್ಯಾನ್ಸಲ್ಲು, ಡೇರು. ನಾನು ಡೇರಪ್ಪ. ಹಂಗೆಲ್ಲ ಮಾಡಕ್ಕಾಗಲ್ಲ. ಸತ್ಯ ಹೇಳ್ತೀನಿ ಅಂತ ಕಮಿಟ್ ಆಗಿದ್ಯಾ ಹೇಳು. ಹೇಳ್ತೀನಿ ಬಿಡ, ಅದ್ರಲ್ಲೇನಿದೆ. ಆಲ್ಮೋಸ್ಟ್ ಎಲ್ಲರೂ ಕಾಲೇಜ್ಗೆ ಹೋದಾಗ ಒಂದು ಕ್ರಶ್ ಅಂತ ಆಗೇ ಇರುತ್ತೆ, ಲವ್ ಲೆಟ್ರ್ ಬರದೇ ಇರ್ತಾರಪ್ಪ. ಆ ಥರ ಸುಮಾರು ಜನಕ್ಕೆ ಲವ್ ಲೆಟ್ರ್ ಬರೆದಿದ್ದೀನಿ. ಎಷ್ಟು ಅದೇಳು. ಯಾವುದು ವರ್ಕೌಟ್ ಆಗಲಿಲ್ಲ, ಕೊನೆಗೆ ವರ್ಕೌಟ್ ಆಗಿದ್ದು ಒಂದೇ ಒಂದು. ಅವಳನ್ನೇ ಮದುವೆ ಆದೆ, ಆದರೆ ಇವಳೆ. ಅಂದ್ರೆ ಆ ಬಲಿಕ ಬಕ್ರ ನಾನಾ? ನಂಗೆ ಗೊತ್ತಿತ್ತು ನೀನ್ ನಿಂತವನೇ ಅಂತ. ಚಿನ್ನ, ನಾವು ಯಾರಿಗೆ ಲವ್ ಲೆಟರ್ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನಗೆ 2 ಮಕ್ಕಳನ್ನ ದಯಪಾಲಿಸಿದ್ದು ನೀನೇ ಅಲ್ವಾ? ಮಕ್ಕಳು ಮುದ್ದಾಗಿದೆ, ನೀನು ಮುದ್ದಾಗಿದ್ಯಾ. ಲವ್ ಯು ಚಿನ್ನ, ಲವ್ ಯು. ನೆಕ್ಸ್ಟ್ ಇವಾಗ ಯಾರು ಅಂದ್ರೆ ಬರೀ ಬಂಡಾಟ. ಇದು ಬೇಕಾಗಿದ್ದು ಹೇಳಪ್ಪ. ಟ್ರೂತ್ ಡೇರ? ನಾನು ಯಾವತ್ತಿದ್ರು ಡೇರೆ. ಪರವಾಗಿಲ್ಲ ಕಣೋ. ಅಲ್ಲ, ಸಾಮಾನ್ಯ ಮದುವೆ ಆದ್ಮೇಲೆ ಗಂಡಸರು ಭಯ ಪಟ್ಕೊಂಡು ಬದುಕ್ತಾರೆ. ನೀನು ಧೈರ್ಯವಾಗಿದ್ದೀನಿ ಅಂತಿದ್ಯಲ್ಲ, ಗ್ರೇಟ್. ಈಗ ಟಾಸ್ಕ್ ಏನಪ್ಪ ಅಂದ್ರೆ ವೆರಿ ಸಿಂಪಲ್. ಏನಂದ್ರೆ ಗೆಳೆಯ, ನೀನು ಅತ್ತಿಗೆಗೆ ಪ್ರೀತಿಯಿಂದ ಮಲ್ಗೆ ಹೂ ತಗೊಂಡು ಹೋಗ್ತಿಯಲ್ಲ, ಆಗ ಅತ್ತಿಗೆ ಯಾವ ಥರ ನಾಚ್ಕೋತಾರೆ, ಹೇಗೆ ಮಾತಾಡ್ತಾರೆ, ಸ್ವಲ್ಪ ತೋರ್ಸಪ್ಪ. ಹೂನ ತಗೊಂಡು, ಥ್ಯಾಂಕ್ ಯು ಗೌತಮ್ ಅವರೇ, ಇದು ಹೂವಲ್ಲ, ಹಾರ್ಟ್. ಮಾಡ್ತಾರೆ. ನನ್ನ ವಾಯ್ಸ್ ಆಗಲ್ಲ. ಸ್ವಲ್ಪ ಸೂಪರ್ ಗೆಳೆಯ. ಅದಕ್ಕೆ ಇವಾಗ ನಿಮ್ ಸರ್ದಿ. ನನ್ ಸರ್ದಿನ ಬಾಟಲ್ ಅವ್ರ ಕಡೆ ಇತ್ತು, ನಾನು ಇದಕ್ಕೆ. ಅದಕ್ಕೆ ನಾನು ಆಗ್ಲೇ ಏನ್ ಹೇಳಿದೆ, 2 ಕೈ ಸೇರಿದ್ರೆ ಚಪ್ಪಾಳೆ, 2 ಮನ್ ಸೇರಿದ್ರೆ ಪ್ರಪೋಸ್ ಅಂತ ಹೇಳಿದ್ನಲ್ವಾ. ಈಗ ಏನಪ್ಪ ನಿಮ್ ಟಾಸ್ಕ್ ಅಂದ್ರೆ, ಈ ಗೆಳೆಯನ್ ಮುಂದೆ ತರಾವರಿ ನಾನ್ ವೆಜ್ ಊಟಗಳಿರುತ್ತೆ. ಅದನ್ನ ನೋಡಿದ ತಕ್ಷಣ ಇವನ್ ರಿಯಾಕ್ಷನ್ ಯಾವ ತರ ಇರುತ್ತೆ? ವಾವ್, ಸೂಪರ್ ಸೂಪರ್. ಓಹ್, ಚಿಲ್ಲಿ ಚಿಕನ್ ಬಿರಿಯಾನಿ ಒಂದಕ್ಕೆ ಮೇಲೆ ಒಂದಿದೆ, ತುಂಬಾ ಚೆನ್ನಾಗಿದೆ. ಅಪ್ಪಣ್ಣ, ಕುಕ್ಕಿಂಗ್ ಆಟ ಆದ್ರೆ ನೀನು ಮಾಸ್ಟರ್ ಆಫ್ ದಿಸ್ ಆರ್ಟ್. ನಿನ್ ಕೈ ರುಚಿಗೆ ಕೆಮ್ಮಂಗೆ ಇಲ್ಲ ಅಪ್ಪಣ್ಣ. ವೆರಿ ನೈಸ್, ವೆರಿ ನೈಸ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಪ್ರಸಾದ್, ಬಣ್ಣಗಳು ಕೇವಲ ಚಂದಿರನ ಅಂಗಳದಲ್ಲಿ ಮಾತ್ರವಲ್ಲ, ನಿನ್ನೊಳಗಿನ ಕಂಗಳಲ್ಲೂ ಇದೆ. ಬರಡು ಬದುಕಿಗೆ ಭರವಸೆಯೇ ಒಂದು ಬಣ್ಣ, ದಾರಿ ಕಾಣದ ಮನಸ್ಸಿಗೆ ಮುಗ್ಧ ಪ್ರೀತಿಯೇ ಒಂದು ಬಣ್ಣ, ಒಡೆದು ಹೋದ ಹೃದಯಕ್ಕೆ ಸಾಂತ್ವನದ ಮಾತುಗಳೇ ಒಂದು ಬಣ್ಣ, ಉಸಿರು ನಡುಗುವಾಗ ಸಿಗುವ ಬಿಸಿ ಉಸಿರೂ ಕೂಡ ಒಂದು ಬಣ್ಣ. ಹಾಗೆಯೇ ಸಕಲ ಜೀವರಾಶಿಗಳಿಗೂ ಆರೋಗ್ಯ ಅನ್ನೋದು ಒಂದು ಮುಖ್ಯವಾದ ಬಣ್ಣ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಮಾತು ಕೇಳಲಿಲ್ಲ. ನಿಮ್ಮ ಸಂಸಾರದ ವಿಷಯ 4 ಗೋಡೆಗಳ ಮಧ್ಯೆ ಹಾಗೂ ನಿಮ್ಮ ಆಪ್ತರೊಂದಿಗೆ ಮಾತ್ರ ಚರ್ಚಿಸಬೇಕು. ಆದರೆ ನಿಮ್ಮ ವ್ಯಾಧಿ ಆರೋಗ್ಯದ ವಿಷಯವನ್ನ ಬಹಿರಂಗವಾಗಿ ಚರ್ಚಿಸಬೇಕು. ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಆರೋಗ್ಯದ ಬಗ್ಗೆ ಹೊರಗಡೆ ಹೇಳ್ಕೊಳಕ್ಕಾಗುತ್ತಾ? ಜನ ಏನ್ ತಿಳ್ಕೊಳ್ಳಲ್ಲ. ಇದೇ ನೀವು ಮಾಡೋ ತಪ್ಪು ಶಿವಪ್ರಸಾದ್. ಆರೋಗ್ಯದ ಬಗ್ಗೆ ಇರೋ ಸತ್ಯನ ನೀವು ಹೇಳ್ಕೊಂಡಾಗ ಅದನ್ನ ಕೇಳಿಸ್ಕೊಂಡಿರೋ ಜನ, ಅದನ್ನ ಅನುಭವಿಸಿರೋ ಜನ, ಅದ್ರ ಬಗ್ಗೆ ತಿಳ್ಕೊಂಡಿರೋ ಜನ ನಿಮ್ಗೆ ಪರಿಹಾರ ಸೂಚಿಸಬಹುದು. ಓ, ಹಾಗಾದ್ರೆ ಮನೆ ಸಮಸ್ಯೆನೂ ಹೊರಗೆ ಹೇಳ್ಕೋಬಹುದಲ್ಲ. ಸಂಸಾರ ಗುಟ್ಟು ವ್ಯಾಧಿ ರಟ್ಟ. ಸಂಸಾರದ ಬಗ್ಗೆ ಏನು ಸಮಸ್ಯೆ ಇಲ್ಲದೆ ಇದ್ರು ಜನ 100 ಮಾತಾಡ್ತಾರೆ. ಇನ್ನು ಸಮಸ್ಯೆ ಇದ್ರಂತೂ ಅದನ್ನ ಹಿಡಿದು ಎಳೆದು ಇನ್ನೂ ಜಟಿಲ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾರೆ.
ಆದ್ರೆ ಆರೋಗ್ಯದ ವಿಚಾರ ಹಾಗಲ್ಲ ಶಿವಪ್ರಸಾದ್. ಪ್ರತಿಯೊಬ್ಬರು ನೇರವಾಗಿ ಒಳ್ಳೆಯ ಮನಸ್ಸಿನಿಂದ ಸ್ಪಂದಿಸ್ತಾರೆ. ಹಾಗಾಗಿ ವ್ಯಾಧಿಯನ್ನು ರಟ್ಟು ಮಾಡಿದಷ್ಟು ಸಮಸ್ಯೆ ಬಗೆಹರಿಯುವ ವಿಧಾನ ಗಟ್ಟಿಯಾಗಲು ಸಾಧ್ಯ. ಇವಾಗ ಗೊತ್ತಾಯ್ತು ಭಗವಂತ, ಹೇಗಪ್ಪ ಹೇಳ್ಕೊಳ್ಳೋದು ಅಂತ ನನ್ನೊಳಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಜೀವನ ಬಣ್ಣಗಳ ಸಮಾಗಮ ಶಿವಪ್ರಸಾದ್. ಇಲ್ಲಿ ಎಲ್ಲಾ ಬಣ್ಣಗಳಿಗೂ ಅದರದ್ದೇ ಆದ ಸ್ಥಾನವಿದೆ. ಕಷ್ಟ, ಸುಖ, ನೋವು, ನಲಿವು, ಆಸೆ, ದುರಾಸೆ, ತೃಪ್ತಿ, ಕೊರತೆ, ಈ ಎಲ್ಲಾ ಬಣ್ಣಗಳು ಇದ್ದರೇನೆ ಪರಿಪೂರ್ಣ ಜೀವನ ಪ್ರಾಪ್ತಿಯಾಗಲು ಸಾಧ್ಯ. ಇಷ್ಟರಲ್ಲಿ ಒಂದು ಬಣ್ಣವನ್ನು ಕಳೆದುಕೊಂಡರೂ ಜೀವನ ಅಪೂರ್ಣ. ಹಾಗಾಗಿ ಆರೋಗ್ಯ ಎಂಬ ಬಣ್ಣವನ್ನ ಕಾಯ್ದುಕೊಂಡು ಅಳಿಸಿ ಹೋಗದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಆರೋಗ್ಯಕ್ಕೆ ಪರ್ಯಾಯವಾದ ಬಣ್ಣವೇ ಇಲ್ಲ. ಉಳಿತಾಯ ಮಾಡಿ ಗಳಿಸುವ ಸಂಪತ್ತೆಂಬ ಬಣ್ಣಕ್ಕಾಗಿ ಆರೋಗ್ಯವೆಂಬ ಬಣ್ಣವನ್ನ ಅಡಮಾನವಿಟ್ಟರೆ ಉಳಿಸುವುದು ಸಂಪತ್ತೆಂಬ ಬಣ್ಣವಲ್ಲ, ಅನಾರೋಗ್ಯವೆನ್ನುವ ಕಲೆ. ಖಾಲಿ ಹಾಳೆಯ ಮೇಲೆ ಜಾಗರೂಕತೆಯಿಂದ ಬಿದ್ದ ಬಣ್ಣ ಚಿತ್ರಕಲೆಯಾಗಬಹುದು. ಆದರೆ ಅಜಾಗರೂಕತೆಯಿಂದ ಬಿದ್ದ ಬಣ್ಣ ಕಲೆಯಾಗಿ ಬದಲಾಗಬಹುದು. ಆ ಕಲೆ ಜೀವನ ಪರ್ಯಂತ ಉಳಿಯಬಹುದು ಅಥವಾ ಜೀವನವನ್ನೇ ಕಳೆಯಬಹುದು. ಎಚ್ಚರದಿಂದಿರಿ. ನೆನಪಿರಲಿ, ಇದು ಬಣ್ಣ ಬಣ್ಣದ ಮಾತಲ್ಲ, ಹುಸಿಯಾದ ಬಣ್ಣವನ್ನು ಬಯಲು ಮಾಡುವ ಅಪ್ಪಟವಾದ ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವೆಂಕಿ ವೆಂಕಿ ಸೇವಂತಿಗೆ ಹೂವು ಎಲ್ಲಿ? ಸೇವಂತಿಗೆ ಎಲ್ಲಿ? ಏಯ್, ನೀನ್ ಹೋಗ್ತಿರ್ತೀಯ? ಬೇಡ ಬೇಡ, ಚೋಟು ಬರ್ತಾನಲ್ಲ, ಅವನಿಗೆ ತಗೊಂಬರಕ್ ಹೇಳ್ತೀನಿ, ಇಲ್ಲೇ ಇರು. ಏನೋ ಇನ್ನೂ ಅಲಂಕಾರ ಮುಗ್ದಿಲ್ವಾ? ಇದೆಲ್ಲ ನೀನೇನ್ ಇಲ್ಲಿ ಕೆಲ್ಸ ಮಾಡಕ್ ಬಂದಿಯಾ, ಶೋಕಿ ಮಾಡಕ್ ಬಂದಿಯಾ? ಅಕ್ಕ ಕೆಲ್ಸ ಮಾಡಕ್ ಬಂದಿದ್ರು, ಕೆಲ್ಸದವ್ರ ತರ ಕಾಣಿಸ್ಬಾರ್ದಕ್ಕ. ಅದು ಅಲ್ದೆ ಉತ್ಸವಕ್ಕೆ ಕಾಸ್ಟ್ಲಿ ಬಟ್ಟೆ ಬಾಡಿಗೆ ತಂದು ಕೆಲ್ಸ ಮಾಡಕ್ಕಾಗುತ್ತಾ? ನೀನೇ ಹೇಳು ಅಕ್ಕ. ನೀನು ಅಷ್ಟೇ ಇದನ್ನೆಲ್ಲ ಬಿಟ್ಟು ಅದು ಮಾಡ್ರೋ ಇದು ಮಾಡ್ರೋ ಅಂತ ಆರ್ಡರ್ ಮಾಡ್ಬೇಕು. ಇದೆಲ್ಲ ಬಿಸ್ನೆಸ್ ಟೆಕ್ನಿಕ್ಕು. ಲೇ ಚೋಟು, ಈ ಸೋಕೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಲ್ಲಿ ವೆಂಕಿ ಹೂ ತಗೋಬರಕ್ ಹೋಗೋನೆ, ಹೋಗಿ ತಗೋಬೋಗು. ಅಕ್ಕ ಈ ಗೆಟಪ್ ನೋಡಿನು ಹೂ ತಗೊಂಬ ಅಂತೀಯ, ನೋಡ್ದವ್ರು ಏನನ್ನಲ್ಲ, ನೀನೇ ಹೇಳು. ಓಹ್ ಲೇ, ಈ ದೇವಸ್ಥಾನ ಕಟ್ಟಿಸಿದ್ರಲ್ಲ ಅವ್ರ ವಂಶಕ್ಕೆ ನೀನೇನ್ ಸೇರಿಲ್ಲ. ಏನಂತಾರಂತ ಏನು ಬಡವಾ ನೀನ್ ಮಡಗ್ದಂಗಿರು ಅಂತ ದೊಡ್ಡವ್ರೆ ಹೇಳವ್ರೆ. ಹಂಗಿರೋದ್ನ ಕಲ್ತ್ಕ. ಅದನ್ನೆಲ್ಲ ಬಿಟ್ಟು ಈ ತಿರ್ಪೆ ಸೋಕೆ ಎಲ್ಲ ನನ್ನ ಹತ್ರ ಇಟ್ಕೊಂಡೆ ಅಂದ್ರೆ ಅಲಂಕಾರದ ಬೊಂಬೆ ಮಾಡಿ ನಿಲ್ಸ್ಬಿಡ್ತೀನಿ. ಓ ನೀನ್ ಹಂಗೆ ಮಾಡ್ಬಿಡ್ತೀಯ. ಇವಾಗ ಏನ್ ಮಾಡ್ಬೇಕು ಹೇಳು? ಅಲ್ಲಿ ಬುಟ್ಟಿನಾಗೆ ತುಳಸಿ ಹಾರ ಐತೆ, ತಗೊಂಡೋಗ್ ಶಾಸ್ತ್ರಿ ಕೊಡೋಗು. ಕೊಡ್ತೀನಿ. ಸರಿ, ನೀನ್ ಹೋಗಿ ತಿಂಡಿ ಮಾಡ್ಕೋಬೋಗು. ಅಯ್ಯೋ, ನೀನು ಹೊಟ್ಟೆ ಹಸ್ವು ತಡಿಯಲ್ಲ ಅಂತ ನನಗ್ ಗೊತ್ತು. ಹೋಗು. ಸರಿ, ಏನಾರ ಮಾಡ್ಕ. ಹಾಯಾಗಿದೆ
ಎದೆಯೊಳಗೆ ಜಲ್ಲಂದಿದೆ ಈಗಳಿಗೆ ನೀ ನೋಡು ನೋಡು ನಿಂತ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನುಮರಿ, ಜಾಮಿಯವರೇ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ? ಇವತ್ತು ನಮ್ಮೂರಲ್ಲಿ ಉತ್ಸವ ನಡೀತಿದೆ. ಅದನ್ನ ನೆನ್ನೆ ಹೇಳಿದ್ರಲ್ಲ. ನಮ್ಮ ಮನೆಯವ್ರು ಎಲ್ಲರೂ ಹೋಗ್ತಿದ್ದಾರೆ. ಅದನ್ನೂ ನೆನ್ನೆ ಹೇಳಿದ್ರಲ್ಲ. ನಾವಿಬ್ಬರೇ ಮಿಸ್ಸಿಂಗ್, ಮತ್ತೆಲ್ಲರೂ ಹೋಗ್ತಿದ್ದಾರೆ. ನಾವಿಬ್ರು ಹೊರಗೆ ಹೋಗಿ ಎಷ್ಟು ದಿನ ಆಗುತ್ತೆ ಗೊತ್ತಲ್ವಾ? ಪ್ಲೀಸ್ ರೀ, ಹೋಗಿ ಬರೋಣ. ನಾವು ಹೋದ್ರೆ ಮನೆಯವ್ರು ಎಲ್ಲರೂ ಖುಷಿ ಆಗ್ತಾರೆ. ಜಾಮಿಯವರೇ, ಎಷ್ಟು ದಿನ ಅಂತ ನಾನು ಬರೀ ಬೇರೆಯವ್ರ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಾ ಇರಲಿ ಹೇಳಿ? ನನಗೂ ಒಂದು ಕೆಲಸ ಅಂತಿದೆ ಅಲ್ವಾ? ನೆನ್ನೆ ತಾನೇ ರಜಾ ಹಾಕಿದ್ದೀನಿ, ಮತ್ತೆ ಇವತ್ತು ರಜಾ ಅಂದರೆ ಹೇಗೆ? ನೀವೇ ಹೇಳ್ತಿದ್ರಿ ತಾನೆ, ಮೊದಲು ಕೆಲಸ ಆಮೇಲೆ ಮನೆ ಅಂತ. ಈಗ ರಜಾ ಅಂದರೆ ಹೇಗೆ? ರೀ, ಇವತ್ತೊಂದಿನ ರಜಾ ಹಾಕಿ ಅಂತ ಕೇಳ್ತಿದ್ದೀನಿ, ಮತ್ತಿನ್ಯಾವತ್ತೂ ಹೀಗೆ ಕೇಳಲ್ಲ. ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ಕರೆದಿದ್ದಾರೆ. ಹೋಗ್ತಿದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಪ್ಲೀಸ್ ರೀ, ಇವತ್ತೊಂದಿನ. ಅಲ್ಲ ಜಾನ್ವಿಯವರೇ, ನಿಮ್ಗೆ ಯಾಕೆ ನನ್ನ ಮನಸ್ಸಿನ ಮಾತೇ ಅರ್ಥ ಆಗ್ತಿಲ್ಲ ನೋಡಿ. ಅಲ್ಲಿ ಜಾತ್ರೆನಲ್ಲಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ನನಗೆ ಬದುಕಿರೋಕ್ಕಾಗತ್ತಾ? ಅದೇ ತಾನೇ ನಿಮ್ಮ ಪ್ರಾಬ್ಲಮ್ಮು. ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಹೋದ್ಮೇಲೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ನನ್ನ ಮೇಲೆ ಆಣೆ. ಜಾನ್ವಿಯವರೇ, ಏನಿದು ಹುಡುಗಾಟ? ನಿಮ್ಮ ಮೇಲೆಲ್ಲ ಆಣೆ ಮಾಡ್ಕೋಬಾರ್ದು. ಬೇಕಾದ್ರೆ ನನ್ನ ಮೇಲೆ ಆಣೆ ಮಾಡಿ. ಸರಿ, ನಿಮ್ಮ ಮೇಲೆ ಆಣೆ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ, ಆದರೆ ಇವತ್ತು ನಾನು ಆಫೀಸ್ಗೆ ಹೋಗಲೇಬೇಕಲ್ಲ, ತುಂಬ ಕೆಲಸ ಇದೆ, ಟೈಮ್ ಬೇರೆ ಆಗಿಲ್ವಾ? ಸರಿ, ಹೋಗಿ ಬನ್ನಿ. ನೀವು ಹೀಗೆ ನನ್ನ ಮಾತನ್ನು ಕೇಳ್ತಾ ಇರಬೇಕು, ನನಗಷ್ಟೇ ಸಾಕು. ಅದೇ ಖುಷಿ ನನಗೆ. ನೀವು ಯಾರ ಹತ್ರ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದನ್ನು ನಾನು ಡಿಸೈಡ್ ಮಾಡಬೇಕು. ಬೇಜಾರು ಮಾಡ್ಕೊಂಬಿಟ್ರಾ? ನನಗೇನು ಬೇಜಾರಿಲ್ಲ. ನಿಮ್ಗೆ ಆಫೀಸಿಗೆ ಟೈಮ್ ಆಯ್ತಲ್ವಾ, ಹೊರಡಿ, ಪರವಾಗಿಲ್ಲ. ಜಾನ್ವಿಯವರೇ, ನನಗೆ ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ. ಸರಿ, ಇವಾಗ ಗೊತ್ತಿದ್ರೆ ಏನು ಮಾಡ್ತೀರಾ? ಏನು ಒಟ್ಟಿಗೆ ಹೋಗೋಣ ಅಂತೀರಾ? ಇಲ್ಲ ತಾನೆ, ನಿಮಗೆ ನನಗಿಂತ ಆಫೀಸೇ ಇಂಪಾರ್ಟೆಂಟು. ಹೋಗಿ. ಚಿನ್ನುಮರಿ, ನನಗೆ ಆಫೀಸ್ ಕೆಲಸಕ್ಕಿಂತ ನಿಮ್ಮ ಸುಖ ಸಂತೋಷನೇ ಮುಖ್ಯ. ನೋಡಿ, ಆ ಜಾತ್ರೆಯಲ್ಲಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಅಥವಾ ನಾನು ಒಂಟಿ ಆಗಿಬಿಟ್ರೆ ಅಂತ ಯೋಚನೆ, ಅದಕ್ಕೆ ಮನಸ್ಸು ಸ್ವಲ್ಪ ಹಿಂದೇಟ್ ಆಗ್ತಿದೆ ಅಷ್ಟೇ. ನಾನೇ ಹೇಳ್ತಿದ್ದೀನಿ ಅಲ್ವಾ, ನಿಮ್ಮನ್ನ ಒಂಟಿಯಾಗಿರೋದಕ್ಕೆ ನಾನು ಬಿಡಲ್ಲ. ನೀವು ಎಲ್ಲಿ ಹೋದರೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಹಾಗೇನಾದರೂ ಯಾರ ಜೊತೆನಾದರೂ ಮಾತಾಡೋಕ್ಕೆ ಹೋಗಬೇಕು ಅಂದರೆ ನಿಮ್ಮ ಪರ್ಮಿಷನ್ ತೊಗೊಂಡೇ ಹೋಗ್ತೀನಿ. ಇಷ್ಟು ಹೇಳಿದ್ಮೇಲೂ ನೀವು ಹಾಗೆ ಹೇಳಿದ್ರೆ ನಾನು ಇನ್ನೇನು ಹೇಳಲಿ? ಫೈನ್, ಹೋಗ್ಬರೋಣ ಬನ್ನಿ ಜಾತ್ರೆಗೆ. ನಿಜವಾಗ್ಲೂ? ನಿಮ್ಮ ಖುಷಿನೇ ನನ್ನ ಖುಷಿ ಅಂದಮೇಲೆ ಹೋಗ್ಬರೋಣ. ನಿಮ್ಮ ಮಾತು ಬದಲಾಯಿಸಲ್ಲ ತಾನೇ? ನನ್ನ ಮನಸ್ಸು ಪೂರ್ತಿ ನೀವೇ ಇದ್ಮೇಲೆ ಮಾತು ಬದಲಾಯಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಥ್ಯಾಂಕ್ಸ್ ರೀ, ಬಂದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ್ದಮ್ಮ ರಾಧ ಫೋನು? ಮಾವಯ್ಯ, ನನ್ನ ಫ್ರೆಂಡು. ತುಂಬ ದಿವಸ ಆದ್ಮೇಲೆ ಕಾಲ್ ಮಾಡಿದ್ರು, ಮಾತಾಡ್ತಿದ್ದೆ. ಇಟ್ಟೊತ್ತಾದ್ರೂ ಬಂಗಾರ ಬಂದೇ ಇಲ್ಲ? ಬಂದ್ವಿ ರೀ. ಏನಿದು ಅತ್ತೆ ಸೊಸೆ ಮುಗ್ದಾಗೆ ಹೊಸ ಕಡೆ ಬಂದಂಗೈತೆ? ಮಾವಯ್ಯ, ನಾವಿವತ್ತು ವಸುವತ್ಕೆನ ನೋಡಕ್ ಹೋಗಿದ್ವಿ. ಅದಕ್ಕೆ ಮತ್ತೆ ಹೊಸು ಹೆಂಗವಳೆ? ದಿನ ಯಾವ ಕೊಟ್ಟವ್ರಂತೆ? ಮನೆಗೆ ಯಾವತ್ತು ಕರ್ಕೊಂಬರಮ್ಮ? ರೀ, ನಿಮ್ಗೆ ಮಗಿನ ನೋಡೋ ಬಯಕೆ ಹೆಚ್ಚಾಗೈತೆ ಅಂತ ನನಗೆ ಗೊತ್ತು. ಸೀಮಂತದ ಬಗ್ಗೆ ಮಾತಾಡ್ಕೊಂಬರೋಣ ಅಂತಲೇ ನಂಜವದ್ ಮನೆಗೆ ಹೋಗಿದ್ವಿ. ಅವರು 500 ತವ ಒಳ್ಳೆ ದಿನ ಗೊತ್ತು ಮಾಡಿ ನಮ್ಗೆ ವಿಷಯ ತಿಳಿಸ್ತಾರ. ಅವರು ಕೇಳಲಿ, ನಾವೊಂದು ಕಿತ ವಿಚಾರಿಸಮ್ಮ.
ಮಾವಯ್ಯ ಮಗು ಜೊತೆ ಆಡಕ್ ಕಾಯ್ತಿದ್ದಾರೆ ಅನ್ಸುತ್ತೆ. ವಯಸ್ಸಾದ್ಮೇಕೆ ಅದೇ ಅಲ್ವೇ ಕೆಲಸ. ಮಗಿ ಜೊತೆ ಆಟ ಆಡ್ತಾ ನಾವು ಮಗಿನೇ ಆಗೋಗ್ತೀವಿ. ಬಂಗಾರ, ಕಿರಂಗೂರು ಮಾರಮ್ಮನ ರಥೋತ್ಸವ ಐತೆ. ರಥೋತ್ಸವದಾಗೆ ಮಗಿಗೆ ಬೇಕಾದ ಆಟ ಸಾಮಾನು ತಗೊಂಬರಮ್ಮ. ವಾ, ನಾನು ಮರ್ತೆ ಬಿಟ್ಟಿದ್ದೆ ನೋಡಿ. ಬಸ್ಸು ಬಿಮ್ಮನ್ಸಿ ಅಂತ ಗೊತ್ತಾದಾಗ ಮಾರಮ್ಮಗೆ ಸೀರೆ ಉಡಿಸ್ತೀನಿ ಅಂತ ಅರಕೆ ಹೊತ್ಕೊಂಡಿದ್ದೆ. ಎಲ್ಲ ಸುಸೂತ್ರವಾಗಿ ಆದ್ಮ್ಯಾಕೆ ನಾವೆಲ್ಲರೂ ಹೋಗಿ ಬಂದ್ಬಿಡೋಣ. ಸರಿ ಸರಿ. ಏಟೊಂದು ದಿನ ಆದ್ಮ್ಯಾಕೆ ನಮ್ಮ ಮನೆಯಾಗೆ ಶುಭ ಕಾರ್ಯ ನಡೀತೈತೆ. ಊರ್ನಾಗಿರೋರ್ನೆಲ್ಲ ಕರಿಬೇಕು, ನನ್ನ ಸ್ನೇಹಿತರ ಬಳಗನೆಲ್ಲ ಕರಿಬೇಕು, ಹಂಗೆ ನಮ್ಮ ಹೊಸು ಗೆಳತಿಯರನ್ನು ಕರಿಬೇಕು. ಹೌದು ಮಾವಯ್ಯ. ಅತ್ತೆ, ಈ ಮನೆ ಮಗಳು ಸೀಮಂತ ತುಂಬಾ ಜೋರಾಗೆ ಆಗ್ಬೇಕು. ಆಯ್ತವ, ನೀನು ನಿಮ್ಮ ಮಾವಯ್ಯ ಹೇಳ್ದಂಗೆ ಆಗಿ. ಸ್ನೇಹ, ಹೊಸಿದ್ ನನ್ನ ಜೊತೆ ಬಂದು ಅಟ್ಟದ ಬೇಕಾರೋ ಡೈರಿ ತಕ್ಕೊಡವ. ಅದ್ರಾಗೆ ನನ್ನ ಸ್ನೇಹಿತರ ಫೋನ್ ನಂಬರ್ ಬರ್ದೈತೆ. ದಿನ ಗೊತ್ತಾದ ಡೇಟಿಗೆ ಅವ್ರಿಗೆ ಫೋನ್ ಮಾಡಬೇಕು. ಸರಿ ಮಾವಯ್ಯ. ಹಾಕ್ಬೋದಂಡ? ಹಾ ಸರಿ, ನೋಡಿ ಹೇಳ್ತೀನಿ. ನಮ್ಮಮ್ಮನ ನಮ್ಮ ಮನೆಯಿಂದ ಹೊರಗಡೆ ಹಾಕಿ ನೀವೆಲ್ಲರೂ ಖುಷಿಯಿಂದ ಸೀಮಂತ ಮಾಡಬೇಕು ಅನ್ಕೊಂಡಿದ್ದೀರಾ. ಅದು ಹೇಗೆ ಖುಷಿಯಿಂದ ಸೀಮಂತ ಮಾಡ್ತೀರಾ ನಾನು ನೋಡ್ತೀನಿ. ಯಾಕೆ ಸುಮ್ಮ ಒಬ್ಳೆ ಕುಂತಿದ್ಯಾ? ಊಟ ಮಾಡ್ದಾ? ಗೊತ್ತಾಯ್ತು ನೀನು ಏನೂ ತಿಂದಿಲ್ಲ ಅಂತ. ಯಾಕೆ ಇಷ್ಟೊಂದು ದಿಗ್ಲು ಬೀಳ್ತಾ ಇದೆಯಾ? ಶಿವಾನಿ ಹೇಳ್ದಂಗೆ ಏನೂ ಆಗಿರಕ್ಕಿಲ್ಲ. ಮೇಡಮ್ ಹೇಳಿಲ್ವೇ? ಆದ್ರೂ ಪೂರ್ತಿ ತುಂಬಾ ಭಯ ಆಗ್ತಿದೆ. ಹಾಗೆ ಮಾಡಬಾರ್ದಾಗಿತ್ತು. ಸುಮಾ, ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಟೆನ್ಷನ್ ಕಮ್ಮಿ ಆಗಬೇಕು ಅಂದ್ರೆ ಸಚಿನ್ ಎಲ್ಲವನಂತ ಫಸ್ಟ್ ತಿಳ್ಕೊಳ್ವಾ. ಕಾಲ್ ಮಾಡಿದ್ಯಾ? ಅರ್ಧ ಗಂಟೆಯಿಂದ ಮಾಡಿದ್ದೆ, ಸ್ವಿಚ್ ಆಫ್ ಗೊತ್ತಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಗಬೇಕಾಗಿತ್ತು? ನಾನು ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀನಿ. ಅದಕ್ಕೆ ನೀವೇ ಪರಿಹಾರ ಕೊಡಬೇಕು. ಹೇಳಮ್ಮ, ಅದೇನು ಅಂತ. ನಮ್ಮಲ್ಲಿ ಪರಿಹಾರ ಇಲ್ದಿರೋ ಸಮಸ್ಯೆಗಳೇ ಇಲ್ಲ. ನನ್ನ ಗಂಡಂಗೆ ನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಮುಂಚೆಲ್ಲ ಹಾಗಿರಲಿಲ್ಲ. ನಾನು ಅಂದರೆ ಸಾಯ್ತಾ ಇದ್ದ. ಆದರೆ ಇವಾಗ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾನೆ. ಅವನ ಜೀವನದಲ್ಲಿ ಒಬ್ಳು ತಾಟ್ಗೆತಿ ಬಂದಿದ್ದಾಳೆ. ನನ್ನ ಗಂಡನ್ನ ನನ್ನಿಂದ ಕಿತ್ಕೋತಾ ಇದ್ದಾಳೆ. ಅವಳ ತಾಳಕ್ಕೆ ಇವನು ಕುಣಿತಾ ಇದ್ದಾನೆ. ನನ್ನನ್ನು ದೂರ ಮಾಡ್ತಿದ್ದಾನೆ. ಆ ಹುಡುಗಿ ಯಾರು? ಎಲ್ಲಿಂದ ಬಂದ್ಲು? ಅವಳು ನನ್ನ ಗಂಡನ ಸಂಬಂಧಿ. ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾಳೆ. ಅದೇ ನೆಪದಲ್ಲಿ ನಮ್ಮ ಮನೇಲೆ ಜಾಂಡ ಊರಿದ್ದಾಳೆ. ಅವಳು ನನ್ನ ಗಂಡನ್ನ ಬಿಟ್ಟೇ ಇರಲ್ಲ. ಏನೋ ಒಂದು ನೆಪ ಹುಡ್ಕೊಂಡು ಅವನನ್ನು ಅಂಟ್ಕೊಂಡೇ ಇಡ್ತಾಳೆ. ಅವನ ಜೊತೆನೇ ಕೆಲ್ಸಕ್ಕೆ ಹೋಗೋದು. ಏನೇ ಮಾಡಿದ್ರು ಅವರಿಬ್ಬರನ್ನ ಬೇರೆ ಮಾಡೋಕ್ಕೆ ಆಗಲ್ವಂತೆ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಲದಕ್ಕೆ ನನ್ನ ಗಂಡನೂ ಅವಳನ್ನ ಮದುವೆ ಆಗ್ತೀನಿ ಅಂತ ಕೂತಿದ್ದಾನೆ. ಒಟ್ಟಿನಲ್ಲಿ ಅವರಿಬ್ಬರನ್ನ ಬೇರೆ ಮಾಡೋಕ್ಕೆ ಆಗ್ತಿಲ್ಲ. ನಾನು ಏನು ಮಾಡಲಿ? ನನಗೆ ಮೋಸ ಆಗ್ತಿದೆ. ನನಗೆ ನನ್ನ ಗಂಡ ಬೇಕು. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಗಂಡ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿ ಪ್ಲೀಸ್. ಪಾಪ, ಅದೆಷ್ಟು ಅಂತ ಕಷ್ಟಪಡ್ತಾ ಇದೆಯಮ್ಮ ನೀನು. ಇವಾಗ ನೀವೇ ನನಗೆ ದಾರಿ ತೋರಿಸ್ಬೇಕು. ನಿನ್ನ ದಾರಿ ಮೇಲೆ ನೀನೇ ಮಣ್ಣು ಹಾಕ್ಕೊಂಡು ಈಗ ದಾರಿ ತೋರಿಸ್ಬೇಕು ಅಂದ್ರೆ ಹೇಗಮ್ಮ? ಏನು ಹೇಳ್ತಿದ್ದೀರಾ? ಅಲ್ಲ, ಗಂಡನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನೀನೇನು ಅವನಿಗೆ ಕಡಿಮೆ ಕಾಟ ಕೊಟ್ಟಿದ್ಯಾ? ನೀನೇ ಅವನನ್ನು ಬಿಟ್ಟು ಈಗ ಬೇಕು ಅಂತ ಹೇಳ್ತಾ ಇದೀಯ, ನಿಜ ತಾನೇ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ನೋಡಿದ ಕೂಡಲೇ ನಿನ್ನ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವನ್ನೂ ಹೇಳಬಲ್ಲೆ ನಾನು. ಇವಾಗ ನನ್ನ ಭವಿಷ್ಯ ಹೇಗಿದೆ ನೋಡಿ. ನಾನು ನನ್ನ ಗಂಡನ ಬಿಟ್ಟಿರೋಕ್ಕಾಗಲ್ಲ. ನಾನು ಅವನು ಒಂದಾಗಬೇಕು ಅಂದರೆ ಏನು ಮಾಡಬೇಕು? ಓ,
ಇದಾ ನೀನು ಇಲ್ಲಿಗೆ ಬಂದ ಉದ್ದೇಶ? ನನ್ನ ಗಂಡ ಅವಳನ್ನ ಬಿಟ್ಟು ಮತ್ತೆ ನನ್ನ ಹತ್ರ ಬರಬೇಕು. ಮೊದಲಿನ ಥರ ನಾನು ಅವನು ಸುಖವಾಗಿರಬೇಕು. ನೀವು ಮೊದಲಿಂದಲೂ ಕೂಡ ಸುಖವಾಗಿದ್ದ ಕಾಣ್ತಾ ಇಲ್ವಲ್ಲ ಇಲ್ಲಿ. ಇನ್ನು ಮುಂದೆ ನಾನು ಬದಲಾಗ್ತೀನಿ ಅಲ್ವಾ? ಅವನು ನನ್ನ ಹತ್ರ ವಾಪಸ್ ಬಂದರೆ ಸಾಕು. ನಾನು ಅವನು ನೀನು ಯಾವತ್ತೂ ದೂರ ಮಾಡ್ಕೊಳಲ್ಲ. ಪ್ಲೀಸ್, ನಾನು ಅವನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತೀನಿ. ಅವನು ಅವಳ ಬಲೆಯಿಂದ ಬಿಡಿಸ್ಕೊಂಡು ಬಂದರೆ ಸಾಕು. ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಸಮಸ್ಯೆ ದೊಡ್ಡದೇ ಇದೆ, ಆದರೆ ಅದಕ್ಕೆ ಅಂತ ಒಂದು ಪರಿಹಾರ ಇದ್ದೇ ಇದೆ. ಹಾಗಿದ್ರೆ ಸೊಲ್ಯೂಷನ್ ಕೊಡಿ. ಜೀವನ ಪೂರ್ತಿ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೀನಿ. ಆದರೆ ಅದಕ್ಕೆ ಅಂತ ತುಂಬ ಖರ್ಚಾಗುತ್ತಲ್ಲಮ್ಮ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾನು ಇನ್ನೂ ದುಡ್ಡು ಕೊಡ್ತೀನಿ. ನನಗೆ ನನ್ನ ಗಂಡ ಬೇಕು ಅಷ್ಟೇ. ಸಿಗ್ತಾನೆ, ಸಿಗದೆ ಎಲ್ಲಿ ಹೋಗ್ತಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನೀವು ನಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬೇಕು. ಅಳಿ ಅಂದ್ರೆ ಮೊದಲು ನಿಮಗೆ ಬಡಿಸ್ತೀನಿ, ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ. ನಾವು ಒಟ್ಟಿಗೆ ಕೂತ್ಕೊಂಡು ತಿನ್ಬೋದಲ್ಲ. ಇಷ್ಟೆಲ್ಲ ತಿಂಡಿ ಮಾಡೋ ಅಷ್ಟರಲ್ಲಿ ನಿಮಗೂ ಹಸುವಾಗಿರುತ್ತೆ. ಈಗ ಬಡಿಸ್ತಾ ಎಲ್ಲ ನಿಂತ್ಕೋಬೇಡಿ, ನೀವು ನಮ್ಮ ಜೊತೆ ತಿನ್ನಿ. ಅಳಿ ಅಂದ್ರೆ ನೀವು ಆಫೀಸ್ಗೆ ಹೋಗೋರು, ಕೆಲಸ ಮಾಡೋರು, ನಾನು ಮನೇಲೇ ಇರ್ತೀನಿ, ನಾನು ಆಮೇಲೆ ಮಾಡ್ತೀನಿ, ನೀವು ಮೊದಲು ತಿನ್ನಿ. ಒಳ್ಳೆ ಕತೆ. ಹಾಗಾದ್ರೆ ನೀವು ಮಾಡೋ ಕೆಲಸ ಅಲ್ವಾ? ಈ ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಏನೂ ಇಲ್ಲ, ಎಲ್ಲ ಕೆಲಸನೂ ಕೆಲಸನೇ. ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನಾನು ಖುಷಿಯಾಗಿ ತಿಂಡಿ ತಿನ್ಬೇಕು ಅಂತಂದ್ರೆ ನೀವು ನಮ್ಮ ಜೊತೆ ಕೂತ್ಕೊಂಡು ತಿನ್ಬೇಕು. ದಟ್ಸ್ ಇಟ್, ಅದು ಫೈನಲ್. ಸರಿ, ನೋಡಿದ್ರ ಅಳಿ ಅಂದ್ರೆ ನಿಮ್ಮ ಹೆಂಡತಿ ಅಮ್ಮ, ನಾನು ಅವಳು ಒಂದು ಮಾತಾದ್ರೂ ಹೇಳಲ್ಲ ಅಮ್ಮ ಕೂತ್ಕೋ ತಿನ್ನು ಅಂತ. ನೋಡೆ, ನನ್ನ ಅಳಿಯಂದ್ರನ್ನ ನೋಡಿ ಕಲ್ತ್ಕೋ, ಹಿರಿಯರಿಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ. ಆಯ್ತಮ್ಮ, ನಿಮ್ ಅಳಿಯಂದ್ರು ದೊಡ್ಡ ಮನುಷ್ಯರು, ಅದಕ್ಕೆ ತಾನೇ ಮದ್ವೆ ಆಗಿರೋದು. ಇನ್ಮೇಲೆ ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ಬಿಟ್ಟು ಎಲ್ಲಾನು ಕಲ್ತ್ಕೋತೀನಿ. ಓಕೆನಾ? ಆಯ್ತಾಯ್ತು. ಅವಳಲ್ಲಿ ನಿನ್ನಾದ್ನಿ. ಅಂಜಲಿ, ಅಂಜಲಿ, ಬಾ ಅಂಜು, ತಿಂಡಿ ಕೂತ್ಕೊ. ಇವತ್ತು ಸಂಕಷ್ಟಿ, ಉಪವಾಸ ನಂದು. ನೀವೆಲ್ಲ ತಿಂಡಿ ಮಾಡಿ, ನಾನು ಕ್ಲಿನಿಕ್ ಹೊರಡ್ತೀನಿ. ಹುಷಾರಿಲ್ದೆ ಆಲ್ರೆಡಿ ವೀಕ್ ಆಗಿದ್ಯಾ, ಉಪವಾಸ ಮಾಡಿದ್ರೆ ಇನ್ನೂ ವೀಕ್ ಆಗ್ತೀಯಾ. ಕುತ್ಕೊಂಡು ತಿಂಡಿ ತಿನ್ನು. ಇಲ್ಲ ಅದಕ್ಕೆ ಏನು ತೊಂದರೆ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಿಂಡಿ ತಿನ್ನು. ತಿಂಡಿ ಆದ್ಮೇಲೆ ನಾನೇ ನಿನ್ ಕ್ಲಿನಿಕ್ ಡ್ರಾಪ್ ಮಾಡ್ತೀನಿ. ವ್ರತ ಭಂಗ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡ್ಬೇಡ. ತಪ್ಪು ಕಾಣಿಕೆ ಹಾಕಿದ್ರೆ ಕೂತ್ಕೊಂತೀನಿ. ಉಪವಾಸ ಮಾಡೋದು ಸೈಂಟಿಫಿಕಲ್ಲಿನೂ ಸರಿ ಇರ್ಬೋದು. ನಿನ್ನ ಆಚರಣೆ, ನಿನ್ನ ಭಕ್ತಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿನ್ನ ಹೆಲ್ತ್ ಕಡೆನೂ ಗಮನ ಇರ್ಬೇಕಲ್ವಾ? ಯಾವ ದೇವರು ತನ್ನ ಭಕ್ತರು ಹೊಟ್ಟೆ ಹಸ್ಕೊಂಡಿರ್ಬೇಕು ಅಂತ ಬಯಸಲ್ಲ. ಮುಂಚೆ ಕಾಸಿರ್ತಿರ್ಲಿಲ್ಲ, ಪ್ರತಿದಿನನೂ ಸಂಕಷ್ಟಿನೇ, ಆದ್ರೆ ಇವತ್ತು ಎಲ್ಲ ಇದೆ. ಸುಮ್ಮನೆ ಕೂತ್ಕೊಂಡು ತಿನ್ನು. ಅಂಜು, ನೀನ್ ತಿನ್ಲಿ ಅಂತ ಸುಮ್ನೆ ಜೋರ್ ಮಾಡ್ತೀಯಾರಷ್ಟೇ, ಬೈತಿಲ್ಲ ಕಣೆ. ಮನೆ ಯಜಮಾನ ಅಲ್ವಾ, ಸ್ಕೋಪ್ ತಗೋತೀಯಾರಷ್ಟೇ. ಕೂತ್ಕೋ. ತಟ್ಟೆಲ್ ಬಡಿಸಿರೋದನ್ನ ನೋಡ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ತಿನ್ನು. ಇವತ್ತು ನಾನೇ ನಿನ್ನ ಕ್ಲಿನಿಕ್ ಡ್ರಾಪ್ ಮಾಡ್ತೀನಿ. ಏನಾದರೂ ಹೇಳೋದಿತ್ತಾ ನಂಗೆ? ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೀತಾ ಬನ್ನಿ ಇಲ್ಲಿ. ಈ ಕರ್ಟನ್ಸ್ನೆಲ್ಲ ಚೇಂಜ್ ಮಾಡೋದಕ್ಕೆ ಹೇಳಿದ್ದೆ, ಚೇಂಜ್ ಆಯ್ತಾ? ಇಲ್ಲ ಮಾಡ್ತೀನಿ ಮೇಡಮ್, ಬೇಗ ಬೇಗ ಮಾಡ್ತೀನಿ. ಇನ್ನ ಯಾವಾಗ ಬೇಗ ಬೇಗ ಮಾಡ್ತೀರೋ? ಮೈ ಗಾಡ್ ಶ್ವೇತಾ, ಇನ್ನ ಇಲ್ಲೇ ಕ್ಲೀನ್ ಮಾಡ್ತಿದ್ದೀರಲ್ಲ, ರೂಮ್ಸ್ ಎಲ್ಲ ಯಾವಾಗ ಕ್ಲೀನ್ ಮಾಡೋದು? ಪ್ಲೀಸ್ ಫಿನಿಶ್ ಇಟ್ ಫಾಸ್ಟ್. ಆಯ್ತರಿ ಶಬಾಷ್. ಅಲ್ಲ ಭಾರ್ಗೋ, ಈ ಮದುವೆ ಅಂದ್ರೆ ನಮ್ಮ ಹುಡುಗ ಮದುಮಗನ್ ಥರ ರೆಡಿಯಾಗಿ ಕ್ರಿಕೆಟ್ ಮ್ಯಾಚ್ ಆಡೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನೋಡಿದ್ರೆ ಇಡೀ ಮನೆನೇ ಸ್ಟೇಡಿಯಂ ತರ ಜಗ ಜಗ ಅನ್ನಿಸ್ತಿದ್ಯಾ. ಶಬಾಷ್. ಈ ಮನೆ ಕ್ಲೀನ್ ಆಗಬೇಕು ಅಂದರೆ ಧೂಳು ಹೋದ್ರೆ ಸಾಲ್ತು, ಮನೇಲಿ ತುಂಬಿಕೊಂಡ್ರು ಕೆಟ್ಟ ಗಾಳಿನೂ ಹೋಗ್ಬೇಕು, ಅವಾಗಲೇ ಮನೆ ಶುದ್ಧ ಆಗೋದು. ಮನೇಲಿರೋ ಹಳೆ ಧೂಳು ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗಲ್ಲ. ಚೆನ್ನಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡು. ಚೆನ್ನಾಗಿ ಉಜ್ಜಿ. ತಮ್ಮಯ್ಯ, ಮಂಗಳಾರತಿ ಆಯ್ತು. ಉಜ್ಜೋದ್ರಿಂದ ಧೂಳು ಹೋಗ್ಬೋದೇನೋ, ಆದರೆ ಮನೆ ತುಂಬಿಕೊಂಡ್ರೆ ಕೆಟ್ಟ ಗಾಳಿ ಹೋಗ್ಬೇಕು ಅಂದರೆ ಚಿಕ್ಕಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪು. ಆಫೀಸ್ಗೆ ಹೋಗಿ ಬರ್ತೀನಿ. ಏಯ್, ಇದೇನೋ ರೆಡಿಯಾಗಿ ಆಫೀಸ್ಗೆ ಹೊರಟಿಯಾ? ಹುಡುಗಾಟ ಆಡ್ತಿದ್ಯಾ? ಅಪ್ಪು, ಇದು ನಿನ್ನ ಮದ್ವೆ ಕಣೋ. ಇಲ್ಲೋಡು, ಇನ್ಮೇಲೆ ಪ್ರತಿಯೊಂದು ಶಾಸ್ತ್ರನೂ ಶುರು ಆಗುತ್ತೆ. ಮೊದಲು ಕಂಕಣ ಶಾಸ್ತ್ರ, ಅದು ನಿನಗೆ ಸೀತನ್ಗೆ ಅಟ್ ಅ ಟೈಮ್ ನಡಿಬೇಕು, ಗೊತ್ತಾಯ್ತಾ? ಅಕ್ಕ, ಶಾಸ್ತ್ರದ ಬಗ್ಗೆ ರಾಮ್ಗೆ ಹೇಳಿದ್ರೆ ನಾನು ಏನು ಮಾಡಲ್ಲ, ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾನಷ್ಟೇ. ಚಿಕ್ಕಿ, ಹಾಗೆ ಹೇಳಿ ಒಂದ್ ಬಾರಿಸ್ತೀನಿ. ಚಿಕ್ಕಿ, ನಿಮ್ಗೆ ಅದಕ್ಕೂ ಸ್ಟ್ರೈನ್ ಕೊಡಲ್ಲ ನಾನು. ನೀವ್ ಹೇಳಿದಾಗೆ ಪ್ರತಿಯೊಂದು ಶಾಸ್ತ್ರನು ಮನ್ಸ್ಫೂರ್ತಿಯಿಂದ ಮಾಡ್ತೀನಿ. ಹ್ಯಾಪಿ. ಅಬ್ಬಾ, ಸದ್ಯ ನೀನಾದ್ರೂ ನನ್ನ ಮಾತು ಕೇಳ್ತಾ ಇದೀಯಲ್ಲ. ಚಿಕ್ಕಿ, ದಿಸ್ ವೆಡ್ಡಿಂಗ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಚಿಕ್ಕಿ, ನೀವ್ ಹೇಳ್ತಿದ್ದೀರಾ ಅಂತ ನನ್ನ ಡ್ಯೂಟಿ ಅನ್ಕೊಂಡು ಮಾತ್ರ ನಾನು ಮಾಡ್ತಾ ಇಲ್ಲ. ಸೀತಾ ನನ್ನ ಲೈಫಿಗೆ ಬರ್ತಾ ಇದೆ. ಐ ರಿಯಲಿ ವಾಂಟ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಇನ್ ದಿಸ್ ವೆಡ್ಡಿಂಗ್. ಚಿಕ್ಕಿ, ನೋಡು, ಕಂಕಣ ಶಾಸ್ತ್ರ ಶುರುವಾಗೋದಕ್ಕೂ ಮುಂಚೆ ಸೀತನ್ ಒಂದ್ಸಲ ಮನೆಗೆ ಕರ್ಕೊಂಬ. ಸೀರೆನೆಲ್ಲ ಫೈನಲೈಸ್ ಮಾಡಬೇಕು. ಅದು ಅಲ್ಲದೆ ಫೋಟೋ ಶೂಟ್ ಅರೇಂಜ್ ಆಗಿದೆ. ಸೀರಿಯಸ್ಲಿ? ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ, ಐ ಆಮ್ ಸೋ ಎಕ್ಸೈಟೆಡ್. ಅಪ್ಪು, ಏನಾಗಿದೆಯೋ ನಿನ್ಗೆ? ನಿನ್ ಮದ್ವೆಗೋಸ್ಕರ ನಾವೆಲ್ಲ ಎಷ್ಟು ವರ್ಷದಿಂದ ಕಾದಿದ್ದೀವಿ. ನೀನ್ ಮೊದ್ಲು ಹೋಗಿ ಸೀತನ್ ಕರ್ಕೊಂಬ. ಅದು ಬಿಟ್ಟು ನಂಗೆ ಇನ್ನೇನ್ ಬೇರೆ ಕೆಲಸ ಇದೆ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅಪ್ಪು, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ತೀನಮ್ಮ. ಸುಬ್ಬು ನನ್ನ ಫ್ರೆಂಡ್ ಸ್ವಾಮಿ ಫೋನ್ ಮಾಡಿದ್ರೆ ನೀನು ಮಾತಾಡಲೇ ಇಲ್ಲ. ಆದರೆ ನಿನ್ನ ಧ್ವನಿ ಕೇಳಿ ನನಗೆ ಮೆಸೇಜ್ ಮಾಡಿದ್ದ. ನೀನೇನೇನು ಕಳ್ಕೊಂಡಿದೆಯೋ ಅದೆಲ್ಲ ತಾನಾಗೇ ಸಿಗುತ್ತಂತೆ. ನೀ ಮಾಡೋ ಕೆಲಸದಲ್ಲಿ ಜಯ ಸಿಗುತ್ತಂತೆ. ನೀನೇನೇ ನೆನ್ಸ್ಕೊಂಡ್ರು ನಿನ್ ಕಣ್ ಮುಂದೆ ಬಂದು ನಿಲ್ಲುತ್ತೆ ಅಂತ ಹೇಳ್ದ. ರೀ, ನನ್ ಮಗನ್ ತಲೆ ಕೊರಿಯಕ್ ಶುರು ಮಾಡ್ಬಿಟ್ರಾ? ಮಂತ್ರಿಕೆ ಮಾವಿನಕಾಯಿ ಹೋದ್ರ ಕಾಲ ಮುಗ್ದೋಯ್ತು. ಕಾಲ ಯಾವ್ದಾದ್ರೇನೆ ಮನುಷ್ಯ ಬದುಕಿರೋವರೆಗೂ ಅದೃಷ್ಟ ದುರದೃಷ್ಟ ಅವನ ಜೀವನದಲ್ಲಿ ಬಂದು ಹೋಗೋದೆ. ಲೋ ಮಗನೇ, ನನ್ನ ಫ್ರೆಂಡ್ ಭವಿಷ್ಯನ ಅಷ್ಟು ಕಡೆಗಣಿಸ್ಬೇಡ. ಅವನು ಕರ್ನಾಟಕದಲ್ಲಿ ತುಂಬ ಫೇಮಸ್ ಕಣೋ. ಟಿವಿನಲ್ಲಿ ನ್ಯೂಸ್ ಪೇಪರಲ್ಲಿ ಅವನದೇ ಸುದ್ದಿ. ಅವನು ಹೇಳೋದೆಲ್ಲ ನಿಜ ಆಗುತ್ತೆ ಕಣೋ. ಸುಮ್ಮನೆ ಇರ್ತೀರಾ? ಅದೇನೋ ಹೇಳಿದ್ರಲ್ಲ, ನೀನು ಅನ್ಕೊಂಡಿದ್ದೆಲ್ಲ ಕಣ್ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ ಅಂತ. ಇದೆಲ್ಲ ಆಗೋ ಮಾತಾ? ಹೌದು ಕಣೆ ಸುಬ್ಬು. ಈಗ ನೀನು ಏನಾದರೂ ನೆನೆಸ್ಕೋ, ಏನಾದರೂ ಯಾಕೆ ಯಾರನ್ನಾರು ನೆನೆಸ್ಕೋ, ಅವರು ನಿನ್ನ ಕಣ್ಮುಂದೆ ಬಂದು ನಿಲ್ತಾರೆ ನೋಡು.
ಇವೆಲ್ಲ ಬೇಕೇನಪ್ಪ? ಬೇಕು ಮಗನೇ. ನಿಮ್ಮ ಅಮ್ಮನಿಗೆ ನನ್ನ ಪಂಚಾಂಗದ ಬಗ್ಗೆ ಜ್ಯೋತಿಷದ ಬಗ್ಗೆ ನಂಬಿಕೆ ಬರಬೇಕು ಅಂದರೆ ಇದೆಲ್ಲ ಬೇಕು. ನೀನ್ ನೆನ್ಸ್ಕೋ ಮಗನೇ. ನೀನ್ ನೆನ್ಸ್ಕೋ ಅಂದ್ರೆ ಬೇರೆ ಊರಲ್ಲಿ ಬೇರೆ ದೇಶದಲ್ಲಿ ಇರೋರಲ್ಲ, ಇದೇ ಊರಿನವರು. ನಿನಗೆ ಗೊತ್ತಿರೋರು ಯಾರು ಇದ್ರೆ ನೆನ್ಸ್ಕೋ. ಅವ್ರೇನಾದ್ರೂ ನಿನ್ ಮುಂದೆ ಬಂದು ಕಾಣಿಸ್ಕೊಂಡ್ರೆ ನನ್ನ ಫ್ರೆಂಡ್ ಹೇಳಿದ್ದು ನಿಜ, ಇಲ್ಲ ಅಂದ್ರೆ ಇಲ್ಲ. ಸುಬ್ರಹ್ಮಣ್ಯ ನೆನ್ಸ್ಕೊಳ್ಳೋ. ಅಮ್ಮ ನೀನು ಅಪ್ಪಂಗೆ ಈ ಭವಿಷ್ಯದ ಹುಚ್ಚು ಜಾಸ್ತಿನೇ ಹಿಡ್ತಿದೆ. ಈಗ ನಾನು ನೆನ್ಸ್ಕೊಂಡು ಅವ್ರು ಬರ್ದೇ ಇದ್ರೆ ಆ ಹುಚ್ಚು ಕಡಿಮೆ ಆಗ್ಬೋದು. ಯಾರನ್ನು ನೆನ್ಸ್ಕೊಂಡ್ಲಿ? ಇಲ್ಲ ಇಲ್ಲ, ಅವರು ಬೇಡ, ಬೇರೆ ಯಾರನ್ನು ನೆನ್ಸ್ಕೊಳ್ಳಿ? ಇದೇನಿದು, ಕಣ್ಣು ಮುಚ್ಚಿದ್ರೆ ಶ್ರಾವಣಿ ಮೇಡಮ್ ನೆನಪಾಗ್ತಿದ್ದಾರೆ. ಹಾಂ ಸರಿ, ಆಗಿದ್ದಾಗಲಿ ಅವರನ್ನೇ ನೆನೆಸ್ಕೊಳ್ಳೋಣ. ಅವರಂತೂ ಇದ್ದಕ್ಕಿದ್ದಾಗಿ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಮನೇಲಿರ್ತಾರೆ, ಇಲ್ಲಿ ಯಾಕೆ ಬರ್ತಾರೆ? ಅಪ್ಪ, ಈಗ ನಾನು ಶ್ರಾವಣಿ ಮೇಡಮ್ನ ನೆನೆಸ್ಕೋತೀನಿ. ಅದೇನೇ ಆದರೂ ಅವ್ರು ಇವಾಗ ಇಲ್ಲಿಗೆ ಬರಲೇಬೇಕು. ಇಲ್ಲ ಅಂದ್ರೆ ನೀನು ಇನ್ನೊಂದ್ಸಲಿ ಪಂಚಾಂಗ ಜ್ಯೋತಿಷ ಅಂತ ಮಾತಾಡ್ಸ್ಬಾರ್ದು, ಓಕೆನಾ? ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೌದು, ಕಾರಲ್ಲಿ ಬಂದಿದ್ದೀರಾ? ಯಾರು ಡ್ರೈವ್ ಮಾಡಿದ್ರು? ಸಮರ್ಥ ಇಲ್ಲೇ ಇದ್ನಲ್ಲ, ಬೇರೆ ಡ್ರೈವರ್ ಜೊತೆಲಿ ಬಂದ್ರಾ? ಆಹಾ, ಇವತ್ತು ನಮ್ಮ ಶ್ರೀಮತಿಯವರೇ ಡ್ರೈವ್ ಮಾಡಿದ್ದು. ಅಮ್ಮ, ನೀವ್ ಡ್ರೈವ್ ಮಾಡ್ಕೊಂಡು ಬಂದ್ರಾ? ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಅದು ಬೆಂಗಳೂರಿನಲ್ಲಿ ಈ ಟ್ರಾಫಿಕಲ್ಲಿ. ಟ್ರಾಫಿಕಲ್ಲಾಗ್ಲಿ ಹೈವೇಲಾಗ್ಲಿ ಹೇಗೆ ಡ್ರೈವ್ ಮಾಡ್ತಾರೆ ಗೊತ್ತಾ? ಏನು ಮಾಧವ, ಏನು ಹೇಳ್ತಾ ಇದ್ದೀಯಾ ನೀನು? ಸಮರ್ಥ ಜೊತೆಯಲ್ಲಿ ಬೈಕಲ್ಲಿ ಕೂತ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋವಳು ಇವಳು, ಅಂಥದ್ರಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ಲ. ಅಂಬೆಗಾಲ್ ಕೂಡ ಇಡೋಕೆ ಬರದೇ ಇರೋ ಮಗು ಆಕಾಶಕ್ಕೆ ಹಾರ್ತು ಅನ್ನೋ ಥರ ಹೇಳ್ತಾ ಇದ್ದೀಯಲ್ಲ. ನಂಬಲೇಬೇಕು, ಆ ಮಗುಗೆ ಅಂಥ ಶಕ್ತಿ ಇದೆ. ತುಳಸಿಯವರೇ, ನೀವು ಡ್ರೈವ್ ಮಾಡ್ತೀರಿ ಅನ್ನೋ ವಿಷಯ ಕೇಳಿನೇ ಇವರೆಲ್ಲ ಇಷ್ಟೊಂದು ಆಶ್ಚರ್ಯ ಪಡ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಸಂತೋಷನೂ ಸೇರ್ಲಿ. ಇವರನ್ನೆಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಡಮ್ಮ. ಏನಮ್ಮ, ಕಾರಲ್ಲಿ ಕೂತ್ಕೋಬೋದಾ? ಸೇಫಾಗಿ ಮನೆಗೆ ವಾಪಸ್ ಬರ್ತೀವಾ? ಭಯ ಪಡಬೇಡಿ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನೇ ಊರೆಲ್ಲ ಸುತ್ತಿದ್ದೀನಿ. ಬನ್ನಿ ಮಾವ, ಬನ್ನಿ, ನೀವಿಬ್ರು ಬನ್ನಿ. ತುಳಸಿ, ತುಂಬ ಖುಷಿ ಆಯ್ತಮ್ಮ. ಕಲಿಯೋದಕ್ಕೆ ವಯಸ್ಸಿನ ಹಂಗಿಲ್ಲ ಅನ್ನೋದನ್ನ ಸಾಬೀತು ಮಾಡಿಬಿಟ್ಟೆ ನೋಡು ನೀನು. ಹೌದಮ್ಮ, ನೀವಂತೂ ಯಾವತ್ತಿದ್ರು ನಮ್ಗೆ ಇನ್ಸ್ಪಿರೇಷನ್ನೇ. ಅದು ಸಂಸ್ಕಾರದಲ್ಲೇ ಆಗಿರ್ಲಿ ಅಥವಾ ಸಾಧನೆ ಮಾಡೋದ್ರಲ್ಲೇ ಆಗಿರ್ಲಿ, ನಾನಂತೂ ನಿಮ್ಗೆ ಫಾಲೋವರ್ ಆಗ್ಬಿಟ್ಟೆ. ಅಮ್ಮ, ಕಾರ್ ಓಡ್ಸೋದ್ನ ಎಲ್ ಕಲ್ತೆ? ಇಷ್ಟು ಚೆನ್ನಾಗಿ ಓಡ್ಸೋದಿಲ್ಲ, ಯಾರು ಹೇಳ್ಕೊಟ್ರು?
ಓ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.